ಹೆಸರು ಚೆನ್ನಕೇಶವ. ನನ್ನ ಹೊಸ ಚಾನಲ್ ಬಂದ್ಬಿಟ್ಟು KCK ವ್ಲಾಗ್ಸ್. ಈ KCK ವ್ಲಾಗ್ಸಲ್ಲಿ ಡೈಲಿ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್, ಆಮೇಲೆ ಫುಡ್ ವ್ಲಾಗ್ಸ್, ಎಲ್ಲ ಥರ ವ್ಲಾಗ್ಸು ಬರ್ತಿರುತ್ತೆ. ಇವತ್ತು ನಾನು ಫಸ್ಟು ವೀಡಿಯೋ ಆಗಿರೋದ್ರಿಂದ ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಐತೆ, ಆ ಪಾರ್ಕ್ ತೋರಿಸ್ತೀನಿ ಫ್ರೆಂಡ್ಸ್. ಹಂಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಪೇಜ್ ಐತೆ KCK ವ್ಲಾಗ್ಸ್ ಅಂತ, KCK ವ್ಲಾಗ್ಸ್ 07 ಅಂತ. ಅದೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ನಾನು ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ರೋಡೆಲ್ಲ ಎಷ್ಟು ನೆಮ್ಮದಿಯಾಗೈತೆ. ಬೆಳಗ್ಗೆ 6:30 ಇವಾಗ. ನಾನು ಡೈಲಿ ವಾಕಿಂಗ್ ಮಾಡ್ತೀನಿ ಬೆಳಗ್ಗೆ 6:30 7 ಗಂಟೆ ತನಕ. ನೋಡ್ತಾ ಇರ್ಬೋದು, ಇದೇ ನಮ್ಮ ಮನೆ ಹತ್ರ ಇರುವ ನಾಡಪ್ರಭು ಕೆಂಪೇಗೌಡರ ನಮ್ಮ ಅಪ್ಪು ಬಾಸ್ ಇದ್ದಾರೆ. ನಮ್ಮ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ. ತೆಗಿಬೇಕು. ಇವರೇ ನಾಡಪ್ರಭು ಕೆಂಪೇಗೌಡರು. ಇಲ್ಲಿ ಜಾಸ್ತಿ ಜೋರಾಗಿ ಮಾತಾಡಬಾರ್ದು, ಅದಕ್ಕೆ ನಾನು ನಾರ್ಮಲ್ ವಾಯ್ಸಲ್ಲೇ ಮಾತಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಫುಲ್ಲು ಡೇಯಲ್ಲಿ ಏನೇನು ಮಾಡ್ತೀನೋ ಪ್ರತಿಯೊಂದೂ ನಿಮಗೆ ತೋರಿಸ್ತೀನಿ. ಹಂಗೆ ಡೈಲಿ ಫರ್ದರ್ ಆಗು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ನೋಡ್ತಿದ್ದೀರಲ್ವ. ನೀವು ನೋಡ್ಬೋದು, ನೀವು ಪ್ರತಿಯೊಂದು ಎಕ್ಸಸೈಸ್ ಮಾಡೋಕ್ಕೆ ಪ್ರತಿಯೊಂದೂ ವ್ಯವಸ್ಥೆ ಮಾಡಿದ್ದಾರೆ ಈ ಪಾರ್ಕಲ್ಲಿ. ಪ್ರತಿಯೊಂದೂ ಐತೆ, ಎಲ್ಲ ಕ್ಲೀನಾಗೂ ಐತೆ. ಮತ್ತು ಇದು ಫುಲ್ಲು ಗ್ರೀನರಿ ಐತೆ. 0 ಪೊಲ್ಯೂಷನ್, 100% ಗ್ರೀನರಿ. ನೋಡ್ತೀನಂದರೆ ಇದು ಪಾರ್ಕ್ದು ಓವರ್ ವ್ಯೂ. ವಾಕಿಂಗ್ ಮಾಡಿದ್ರೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತಾಗೆ ವಾಕಿಂಗ್ ಮುಗಿಸ್ದೆ. ನೆಕ್ಸ್ಟ್ ನಮ್ಮ ಮನೆ ಹತ್ರ ಒಂದು ಹಾಲಿನ ಡೈರಿ ಐತೆ, ನಂದಿನಿ ಬೂತು. ಆ ನಂದಿನಿ ಬೂತ್ ಹತ್ರ ಹಾಲು ತಗೊಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ, ½ ಲೀಟರ್ ಆರೆಂಜ್ ಹಾಲು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ½ ಲೀಟರ್ ಹಾಲು ತೊಗೊಂಡು ಇವಾಗ ತಾನೇ ಮನೆಗೆ ಹೊರಟೆ. ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಾಲು ಕಾಯಿಸ್ಕೊಂಡು ಕಾಫಿ ಕುಡಿತೆ, ನಿಮ್ಮ ಹತ್ರ ಮಾತಾಡ್ತೀನಿ ಫ್ರೆಂಡ್ಸ್. ನೋಡಿ, ಹೂವು ಎಲ್ಲ ಬಿಡುತ್ತೆ, ವೈಟ್ ಕಲರ್ ಹೂವು. ನನಗದು ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್, ಕೇಳಬೇಡಿ. ಹೌದು, ಎಷ್ಟು ಚೆನ್ನಾಗೈತೆ. ಮತ್ತು ಇದು ಬಂದ್ಬಿಟ್ಟು ನಮ್ಮ ಮನೆಯ ಮಾವಿನಕಾಯಿ ಮರ.
ಇದರಲ್ಲಿ ಎವ್ರಿ ಸಮ್ಮರಲ್ಲೂ ಹಣ್ಣು ಬಿಡುತ್ತೆ. ನಾವು ಈ ಹಣ್ಣುಗಳು ಎಲ್ಲರಿಗೂ ಕೊಡ್ತೀವಿ ಫ್ರೆಂಡ್ಸ್. ಈಗ ಮಿನಿ ಗಾರ್ಡನ್ ನಮ್ಮ ಮನೆಗೆ. ತುಳಸಿ ಗಿಡ, ಆಮೇಲೆ ಇಲ್ಲಿ ಹೂವು. ಹೌದು, ಈಗ ನಾವು ಮೇಂಟೈನ್ ಮಾಡೋದು ಬಂದ್ಬಿಟ್ಟು ನಾನು ಮತ್ತು ನಮ್ಮ ಅಪ್ಪ ನಮ್ಮಮ್ಮ 3 ಜನನೂ ಮೇಂಟೈನ್ ಮಾಡ್ತೀವಿ. ಇದು ನಿಮಗೆ ಓವರ್ ಆಲ್ ವ್ಯೂ. ಈ ಕಡೆ ಅಷ್ಟು, ಈ ಕಡೆ ಅಷ್ಟು. ನಮಗೆ ಈ ಮಿನಿ ಗಾರ್ಡನ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಯಾವತ್ತು ಕ್ವಾಲಿಟಿ ಟೈಮ್ ಬೇಕಾದಾಗ ಎಲ್ಲ ಬಂದು ಸ್ಪೆಂಡ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಕಾಫಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಯ್ತು ಕಾಫಿ. ನಾನೇ ಮಾಡ್ಕೊಂಡಿದ್ದು ಕಾಫಿ. ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಫುಲ್ಲು ಮಳೆ ಅಂದರೆ ಮಳೆ ಬರ್ತಾನೆ ಇದೆ. ನಾವಿವಾಗ ವಿವಿಪುರಂ ಕೊಟ್ಟಿದ್ದೀವಿ. ವಿವಿಪುರಮಲ್ಲಿ ಫುಲ್ಲು ನವರಾತ್ರಿ ಚೆನ್ನಾಗಿ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ತಾನೇ ವಿವಿಪುರಂ ಬಂದೆ. ನೋಡಿ ಸಖತ್ತಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನವರಾತ್ರಿ ಹಬ್ಬದ ದಿವಸ ಎಲ್ಲ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಇವತ್ತು 2ನೇ ದಿವಸ ನವರಾತ್ರಿ. ಇದು ಫೇಮಸ್ ವಿವಿಪುರಂ. ಸ್ವಲ್ಪ ಲೈಟಾಗಿ ಮಳೆ ಬರ್ತಿದೆ, ಆದರೂ ನಾವು ಬಂದಿದ್ದೀವಿ. ಟ್ರಾಫಿಕ್ ಮಾತ್ರ ಹಂಗೆ ಐತೆ. ನಾಡ್ಕೋ. ಇರಬಹುದು. ಫೇಮಸ್ ವಿವಿಪುರಂ ನವರಾತ್ರಿ ಉತ್ಸವನೂ ನಡೀತಿದೆ ಇಲ್ಲಿ. ನೀವು ಬೋರ್ಡು ನೋಡ್ಬೋದು, ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇದಕ್ಕೆ ಯಾವ ದಿನ ಏನೇನು ಯಾವ ಥರ ಅಲಂಕಾರ ಮಾಡ್ತಾರೆ ಅಂತ. ಇದು ಎಂಟ್ರೆನ್ಸು. ಅಕ್ಕಿ ಮುಟ್ಟೆಗಳು ನೋಡಿ ಫ್ರೆಂಡ್ಸ್ ಎಷ್ಟೈತೆ ಅಂತ. ఏం చేస్తాను నాన్న? కెమెరా చెప్తే సరిపోతుంది కదా, మమ్మీ తిప్పాలా? కెమెరా చెప్పు, చెప్పు ఇప్పుడు ఎంత పైకి చెయ్యి అడ్డము కెమెరాకి. వాడు పెట్టిండే. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗಣೇಶಗಂತ. ಝೂಮ್ ಮಾಡಿ ತೋರಿಸಿದ್ರೆ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ.
ಥರ ಶಿವ, ವೆಂಕಟೇಶ್ವರ, ತಿರುಪತಿ, ವಿಜಯಲಕ್ಷ್ಮಿ, ಶ್ರೀ ರಾಜರಾಜೇಶ್ವರಿ, ಇಲ್ಲೇ ನೀವು ಬಂದರೆ ಎಲ್ಲ ಥರ ದೇವರುಗಳು ನೋಡ್ಬೋದು. ಶಿವ, ಪಾರ್ವತಿ, ಗಣೇಶ ನೋಡಿ ಫ್ಲವರ್ ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಇದು ನವಗ್ರಹ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫುಲ್ ಹೂವು ಎಲ್ಲ ಇಟ್ಕೊಂಡು ಪ್ರತಿಯೊಂದು ಈ ಅಲಂಕಾರಕ್ಕೆ ಒಪ್ಕೋಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇದೇ ಹೋಟೆಲ್ ದೇವಸ್ಥಾನದ್ದು. ದೇವನ ಕರ್ಕೊಬರ್ತಿದ್ದಾರೆ. ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಮೇಲ್ಗಡೆ ಹತ್ತಿದ್ರೆ ಅಲ್ಲೆಲ್ಲ ಹೆಂಗೈತೆ ಅಂತ ನೋಡಿ. ಪೇಂಟಿಂಗ್ ಚೆನ್ನಾಗೈತೆ ಅಂತ ನೋಡಿ ಫ್ರೆಂಡ್ಸ್. ಟಾಪ್ ವ್ಯೂ. ಇಲ್ಲಿ ನೋಡಿ
ಫ್ರೆಂಡ್ಸ್, ಹನುಮಾನ್ದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಹನುಮಾನ್ಗೆ ಜೈ ಶ್ರೀರಾಮ್. ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಮತ್ತು ಇದೆಲ್ಲ ಆಚೆಗಳಿರೋ ಫೋಟೋಸ್. ಎಲ್ಲ ಥರ ನಿಮಗೆಲ್ಲ ಪ್ರಸಾದನೂ ಕೊಡ್ತಿದ್ದಾರೆ. ನಿಮಗೆ ಫ್ರಂಟ್ ಲುಕ್ ಬೇಕಂದರೆ ಫ್ರಂಟ್ ಲುಕ್ ಈ ಥರ ಇದೆ ಫ್ರೆಂಡ್ಸ್. ಫುಲ್ಲು ವಿವೇಪುರಂ ದೇವಸ್ಥಾನದ್ದು ಎಲ್ಲ ಫುಲ್ ಹೈಲೈಟಾಗಿ ಕಾಣಿಸ್ತಿದೆ. ಇದು ದೇವಸ್ಥಾನದ ಊಟದ ಫ್ರೆಂಡ್ಸ್. ದೋಸೆ, ಕರ್ರಿ, ಸ್ವೀಟು, ಬೋಂಡ, ಚಟ್ನಿ, ಇದೆಲ್ಲ ಇದು ಟೆಂಪಲ್ದು ಊಟ. ಹಾಯ್ ಫ್ರೆಂಡ್ಸ್, ನಾನಿವಾಗ ಶಂಕರ್ ಮಠ ಹತ್ರ ಇದ್ದೀನಿ. ನೀವು ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಪ್ರತಿಯೊಂದು ಕಡೆನೂ. ಭರ್ಜರಿಯಾಗೈತೆ ಫ್ರೆಂಡ್ಸ್. ಇದು ಆಚೆ ಕಡೆ ಬೋರ್ಡು ಶ್ರೀ ಶಾರದಾ ರಾತ್ರಿ ಮಹೋತ್ಸವ. ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ಆಚೆ ಕಡೆಯಿಂದ. ಆಲ್ಮೋಸ್ಟ್ ಅಲ್ಲಿ ಫಂಕ್ಷನ್ ಮುಗೀತಾ ಅನ್ಸುತ್ತೆ ಫ್ರೆಂಡ್ಸ್. ಅಲ್ಲೊಂದು ದೊಡ್ಡ ಕ್ಯೂ ಸಿಸ್ಟಮ್ ಐತೆ ಫ್ರೆಂಡ್ಸ್. ಅದಕ್ಕೆ ಕ್ಯೂ ಮುಗಿಸ್ಕೊಂಡು ಸಿಗ್ತೀನಿ. ನೋಡ್ಬೋದು ಗೊಂಬೆಗಳೆಲ್ಲ ಹೆಂಗೆ ಕೊಡ್ತಿದ್ದಾರೆ ಅಂತ. ಝೂಮ್ ಮಾಡಿ ತೋರಿಸ್ಬೇಕಾದ್ರೆ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಪ್ರತಿಯೊಂದು ಗೊಂಬೆನೂ ಕೊಡಿಸಿದ್ದಾರೆ ನವರಾತ್ರಿ ಟೈಮಲ್ಲಿ. ಬಾಲ ದಸರಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ಲೈಟಿಂಗ್ ಎಲ್ಲ ಪ್ರತಿಯೊಂದೂ. ಚೆನ್ನಾಗಿ ಮಾಡಿದ್ದಾರೆ ಅಂತ. ಮಾಡಿದ್ದಾರೆ. ದಸರಾ ಮತ್ತು ನವರಾತ್ರಿ ಬಂದರೆ ಚೆನ್ನಾಗೇ ಇರುತ್ತೆ. ಎಲ್ಲ ಥರ ರೀತಿಯ ಗೊಂಬೆಗಳು ನೋಡ್ಬೋದು.